ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಆಯುಧ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಇತ್ತೀಚೆಗೆ ಒಂದೆರಡು ದಿನಗಳಿಂದ ರೈತರ ಬಗ್ಗೆ ಒಂದಿಷ್ಟು ಮಾತಾಡಿಲ್ಲ. ಯಾಕೆಂದರೆ ಮಾತಾಡೋದು ರಿಪೀಟ್ ಆಗಬಾರ್ದು ಅನ್ನುವಂಥ ಒಂದು ಆತಂಕ, ಮೇಲಿನ 15 ವಿಷಯ ಹೇಳಬಾರ್ದು ಅನ್ನೋಂಥ ಆತಂಕ. ನಾವೇನು ಹೇಳಿದ್ರು ಮಾರ್ಕೆಟ್ ಮೇಲೆ ಅಂತಂದಾಗ ಸ್ವಲ್ಪ ಚೆನ್ನಾಗಿ ಬೇಜಾರಾಗಬಹುದು ಅಂತೇಳಿ. ಆದರೆ ಅದು ಕಾರ್ಯರೂಪಕ್ಕೆ ಬರುವಂಥ ಒಂದು ಡೆವಲಪ್ಮೆಂಟ್ ಆಗೋದನ್ನು ಕಂಡಾಗ ಖುಷಿ ಆಗ್ತದೆ. ಯಾಕಂದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಮತ್ತು ಅವ್ರ ಜೊತೆಗಾರರು, ಅವ್ರ ಹಿಂದಿನವರು ಎಲ್ಲಿ ಸೋತರು ಅಲ್ಲೇ ನಾವು ಗೆಲ್ಲಬೇಕಾಗ್ಯದ. ಯಾಕಂದರೆ ಅವರ ಪೂರ ರೈತರೊಳಗೆ ಎಂಟ್ರಿ ಹೊಡೆದ ರೈತರನ್ನು ಜಾಗೃತಿ ಮಾಡೋ ಕೆಲಸದಲ್ಲ ಸೋತರು ಅಂತ. ಅಧಿಕಾರ ಕೈಗೆ ಬಂದ್ರೆ ನಾವು ಇದನ್ನು ಬದಲಾವಣೆ ಮಾಡಬಹುದು ತಿಳ್ಕೊಂಡಿದ್ವಿ ವಿನಃ ಅಧಿಕಾರ ತೊಗೊಳ್ಬೇಕಾದ್ರೆ ಮಾಡಬೇಕು ಏನು ಅನ್ನೋದ್ರಲ್ಲಿ ತಪ್ಪಿದ್ರು ಅಂತ. ಬರೀ ಹೋರಾಟ ಮಾಡೋರಿಗೆ ಅಧಿಕಾರ ಹಿಡಿದ್ರೆ ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ದುಡ್ಡು ಕೊಟ್ಟು ದುಡ್ಡು ಹಾಕಿ ತೆಗೆಯುವಂಥ ವ್ಯಾಪಾರ ಆಗಿದೆ ಇವತ್ತು ಎಲೆಕ್ಷನ್ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ರೈತರನ್ನು, ನಮ್ಮ ಮತದಾರರನ್ನು ನಾವು ಜಾಗೃತಿಗೊಳಿಸಿ ನಾವು ಎತ್ತಿದ್ದೀವಪ್ಪ, ನಾವು ಕೂಡಿ ಹೋದ್ರೆ ಬೇಕಾದಾಗ್ತದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಜೊತೆಗೆ ನಾವು ತೋರಿಸುವಂಥ ಹಾದಿ ಆರ್ಥಿಕ ಬಲಾಢ್ಯತೆ ತರೋದು ಕೃಷಿ ಕ್ಷೇತ್ರ ಮಾತ್ರ. ಅಲ್ಲಿ ಅದು ಏನಪ್ಪ ಅಂತಂದ್ರೆ ರೈತಗೆ ಮಾರ್ಕೆಟ್ ಸಿಕ್ಕರೆ ಅವ್ನು ಬೇಕಾದ ಖರ್ಚು ಮಾಡೋ ಶಕ್ತಿ ಬರ್ತದೆ. ಆ ಖರ್ಚು ಮಾಡೋದ್ರಿಂದಾಗಿ ಒಂದು ಟನ್ನಿಗೆ 10,000 ಗಂಟೆ ಕಬ್ಬಿನ ರೇಟ್ ಬಂತಂದ್ರೆ ಏನು ಕಡಿಮೆ ಐತ್ರಿ ರೈತಗೆ ಅದನ್ನೇ ಹೇಳಿದ್ರು. ಯಾರೋ ತೊಳಗರು ಹೆಲಿಕಾಪ್ಟರ್ ಗಾಡಿ ಹೇಳ್ತಾರೆ, ನಾವು ಸ್ವತಃ ಗಳಿಸಿ ಹೆಲಿಕಾಪ್ಟರ್ ಗಾಡಿ ಅನ್ನುವಂಥ ಕಡೆ ಕಾರ್ ಗಾಡಿ ಅನ್ನುವಂಥ ಮಾತು ನಮ್ಮ ಚುನಪ್ಪ ಪೂಜಾರವ್ರು ಹೇಳಿದಾಗ ಭಾಳ ಖುಷಿ ಆಯ್ತು. ಅಂದರೆ ಜನರ ಮಧ್ಯೆಗೆ ಸಮಸ್ಯೆ ಒಯ್ತಾ ಇದ್ದಾರೆ, ಅದು ಭಾಳ ಮಹತ್ವದಿಲ್ಲ. ರೈತರ ಮಧ್ಯದಲ್ಲೇ, OBC ಮಧ್ಯದಲ್ಲೇ, SC ST ಮಧ್ಯದಲ್ಲಿ ಒಯ್ತಾ ಇದ್ದಾರೆ ಈ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ನೀವು ಜಾಣರಾಗ್ರಿ ಅಂತೇಳಿ. ನಮ್ಮ ದೇಶದ ದುರಂತ ಏನಪ್ಪ ಅಂದ್ರೆ ನಾವು ಬರೀ ಕೇವಲ ಶಿಕ್ಷಣಕ್ಕೆ 2.5% ಖರ್ಚು ಮಾಡ್ತೀವಿ ಅಂದಾಗ ಎಲ್ಲರೂ ಹೆಂಗೆ ಜಾಣರಾಗ್ತಾರೆ. ಪ್ರೈವೇಟ್ದಾಗ ಕಲಿಯೋಕ್ಕೆ ಯಾರಿಗೆ ಸಾಧ್ಯ ಇದೆ? ಕೇವಲ ಶ್ರೀಮಂತರು ದುಡ್ಡಿದ್ದವ್ರಿಗೆ ಮಾತ್ರ ಪ್ರೈವೇಟ್ದಾಗ ಕಲಿಯೋಕ್ಕೆ ಸಾಧ್ಯ ಇದೆ.